ಜೂನ್ 3ರಂದು ನಡೆಯಲಿರುವ ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರನ್ನು ಬೆಂಬಲಿಸಬೇಕು ಎಂದು ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಅವರು ತಿಳಿಸಿದ್ದಾರೆ. ಕಲಬುರಗಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಮರನಾಥ್ ಪಾಟೀಲ್ ಅವರು ಕಳೆದ ಬಾರಿಯೂ ಕೂಡ ಉತ್ತಮವಾದ ಕೆಲಸ ಮಾಡಿದ್ರು. ಈ ಬಾರಿ ಅವರನ್ನು ಆರಿಸಿ ತಂದರೆ ಮತ್ತೆ ಶಿಕ್ಷಕರ ಸಮಸ್ಯೆಗಳು ಮತ್ತು ಶಾಲೆಗಳ ಸಮಸ್ಯೆಗಳ ಬಗ್ಗೆ ಒಂದು ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಮಾಡುತ್ತಾರೆ ಎಂದು ಹೇಳಿದರು. ಈ ಭಾಗದ ಅಭಿವೃದ್ಧಿಗೋಸ್ಕರ ಅನೇಕ ಏನಪ್ಪ ಅಂದರೆ ಕೌನ್ಸಿಲ್ನಲ್ಲಿ ಹೋರಾಟ ಕೂಡ ಅವ್ರು ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಕಂಪೇರ್ ಮಾಡಿ ಮತ್ತು ಇರ್ತಕ್ಕಂಥ ಕಾಂಗ್ರೆಸ್ ಕಂಪೇರ್ ಮಾಡಿ ನೋಡಿದ್ರೆ ಜೀರೋ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೀರೋ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೆ ಯಾವುದೂ ಅಸೆಂಬ್ಲಿಯಲ್ಲಿ ಕ್ವಶನ್ ಮಾಡಲಾರ್ದಂಥ ವ್ಯಕ್ತಿ. ಅದರಿಂದ ನಮ್ಮ ಈಶಾನ್ಯ ಈ ಭಾಗದಲ್ಲಿ ಪದವೀಧರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಾಳೆಗೆ ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಮಸ್ಯೆಗಳಾಗಲಿ, ವೋಟರ್ಸ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇವರಿಗೆ ನಮ್ಮ ಅಮರನಾಥ್ ಪಾಟೀಲ್ ಅವರಿಗೆ ಮತ ಹಾಕಿ ಗೆಲ್ತರಬೇಕಂತ ಕಳಕಳಿಯಾದ ಮನವಿ ನನ್ನ ಪರವಾಗಿ ನಾನು ಈ ಮತದಾರರಲ್ಲಿ ನಾನು ಕೇಳ್ಕೊಡ್ತಾ ಇದ್ದೀನಿ. ಇನ್ನೊಂದೇನಪ್ಪ, ಒಂದು ಜೇನಲ್ಲಿ 371 ಮಾಡಲಿ ಅಮರನಾಥ್ ಪಾಟೀಲ್ ಅವರು ಭಾಳಷ್ಟು ಸಲ ಏನಪ್ಪ ಅಂದರೆ ಕೌನ್ಸಿಲ್ನಲ್ಲಿ ಆಗಲಿ ಹೋರಾಟದಲ್ಲಿ ಏನಪ್ಪ ಅಂದರೆ ಭಾಗವಹಿಸಿದ್ದಾರೆ. ಈ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಭಾಗ, ಇದರಲ್ಲಿ ಹಿಂದುಳಿದ ಭಾಗಕ್ಕೆ ಮುಂದೆ ತರಲಿಕ್ಕೆ ಭಾಳಷ್ಟು ಏನಪ್ಪ ಅಂದರೆ ಅವಧಿಯಲ್ಲಿ ಅವರು ಮಾತನಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಇವರನ್ನು ಎಲೆಕ್ಟ್ ಮಾಡಿ ತರಬೇಕಂತ ನಮ್ಮೆಲ್ಲರ ಒಂದು ಮನವಿಯನ್ನು ತಮ್ಮ ಎದುರು ನಾನು ಮಾಡ್ತಾ ಇದ್ದೀನಿ. ಅವರು ಹಿಂದೆ ಹೈದರಾಬಾದ್ ಕರ್ನಾಟಕ ಮಂಡಳಿ ಅಧ್ಯಕ್ಷರಾಗಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ, ಮತ್ತು ಚೇಂಬರ್ ಆಫ್ ಕಾಮರ್ಸಲ್ಲಿ ಕೂಡ ಅವ್ರು ಕೆಲಸ ಮಾಡಿದ್ದಾರೆ. ಅನೇಕ ಅನುಭವ ಇದೆ ಅವರಿಗೆ, ನಾಲೆಜ್ ಇದೆ, ಹೇಗೆ ಮಾತಾಡಬೇಕು, ಹೇಗೆ ಫೈಟ್ ಮಾಡಬೇಕು, ಹೆಂಗೆ ಸರ್ಕಾರ ಕೆಲಸ ತಗೋಬೇಕಂತ ನಾಲೆಜ್. ಅದರಿಂದ ಅವರಿಗೆ ಮತ ಹಾಕಬೇಕಂತ ನಾನು ಕಳಕಳಿಯಾದ ಮನವಿ ನಿಮ್ಮ ಪತ್ರಿಕೆಯ ಮುಖಾಂತರ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ವಾಲ್ಮೀಕಿ ನಿಗಮದಲ್ಲಿ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಇವತ್ತು ತೀರ್ಕೊಂಡಿದ್ದಾರೆ. ಈ ಸರ್ಕಾರ ಇಲ್ಲಿವರೆಗೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಮಂತ್ರಿಯವರು ಹೆಸರು ಪ್ರಸ್ತಾವ ಕೂಡ ಆಗಿದೆ. 187 ಕೋಟಿ ರೂಪಾಯಿ ಏನಪ್ಪ ಅಂದರೆ ಹಗರಣ ಆಗಿದೆ. 187 ಕೋಟಿ ರೂಪಾಯಿ ಹಗರಣ ಆಗಿದ್ದನ್ನು ಅಮೌಂಟ್ ಎಲ್ಲ ಆಂಧ್ರ ಪ್ರದೇಶ್ ಸ್ಟೇಟಿಗೆ ವರ್ಗಾವಣೆ ಆಗಿದೆ. ಆದರೂ ಸರ್ಕಾರ ಏನಪ್ಪ ಅಂತಂದರೆ ಇಮಿಡಿಯೇಟಾಗಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ತಾ ಇಲ್ಲ. ಇದು ಭಾಳ ತಪ್ಪು ಮಾಡ್ತಾ ಇದ್ದಾರೆ. ಇಮಿಡಿಯೇಟಾಗಿ ಮಿನಿಸ್ಟರ್ ರಾಜೀನಾಮೆ ತೆಗೆದುಕೊಳ್ಬೇಕು. ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ನನಗೂ ಕೂಡ ಇದರ ಬಗ್ಗೆ ನಾಲೆಜ್ ಇದೆ. ಯಾವುದೇ ನಮ್ಮ SC/ST ಕಾರ್ಪೊರೇಷನ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ನಿಗಮ ಏನಿದೆ, ಅದು ದುಡ್ಡು ಏನಾದರೂ ಖರ್ಚು ಮಾಡಬೇಕಾಗಿದ್ದರೆ ಮಿನಿಸ್ಟ್ರಿ ಇಸ್ ದಿ ಚೇರ್ಮನ್ ಆಫ್ ದಿ ನಿಗಮದು. ಮಿನಿಸ್ಟ್ರಿ ಏನಪ್ಪ ಅಂದ್ರೆ ಪ್ರೊಸೀಡಿಂಗ್ ಮಾಡಬೇಕು. ಆ ಪ್ರೊಸೀಡಿಂಗ್ನಲ್ಲಿ ಕ್ಲಿಯರ್ ಬರೀಬೇಕಾಗ್ತದೆ, ಇಂಥ ಕಡೆ ವರ್ಗಾವಣೆ ಮಾಡಬೇಕು. ಆ ಪ್ರೊಸೀಡಿಂಗ್ ಕಾಪಿ ಹಚ್ಕೊಂಡೇ ಏನಪ್ಪ ಅಕೌಂಟ್ ಓಪನ್ ಮಾಡ್ತಾರೆ, ದುಡ್ಡು ವರ್ಗಾವಣೆ ಮಾಡ್ತಾರೆ. ಇದು ಸಿಸ್ಟಮ್ ಇರ್ತಕ್ಕಂಥದ್ದು. ಆದರೆ ನಾಗೇಂದ್ರಪ್ಪ ಮಿನಿಸ್ಟರ್ ಅವರು ಮೌಖಿಕ ಆದೇಶದ ಮೇಲೇ 187 ಕೋಟಿ ಹಗರಣ ಗುಳು ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಸರ್ಕಾರ ಏನು ಹಗಲು ದರೋಡೆ ಮಾಡ್ತಾ ಇದೆಯಲ್ಲ, ಇದು ಹಗಲು ದರೋಡೆ. ಯಾಕಂತ ಹೇಳಿದ್ರೆ ಸರ್ಕಾರ ಜೇಬಿನಲ್ಲಿ ಕಿಶೆದ ಕೈ ಹಾಕಿ ತೊಗೊಳ್ತಾ ಇದ್ದಾರೆ. ಇದು ತಪ್ಪಲ್ವಾ? ತಪ್ಪಾಗಿದ್ರ ಮೇಲೆ ಕ್ರಮ ಏನು ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಕ್ರಮ ತೆಗೆದುಕೊಂಡು ಡಿಲೇ ಮಾಡ್ತಾ ಇದ್ದಾರೆ. ಇದು ಡೆಪ್ಟಿ CM ಆಗಲಿ ಇನ್ನು ವರದಿ ನೋಡ್ತೇವೆ, ಪರಿಶೀಲನೆ ಮಾಡ್ತೇವೆ ಅಂತ ಕೇಸಿ ಹೇಳ್ತಾ ಇದ್ದಾರೆ. ಇದು ಸರಿಯಾದ ಸಮಸ್ಯೆ ಮಾತಲ್ಲ. ಇದು ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟು ಎಷ್ಟೋ ಗಲಾಟೆ ಮಾಡಿದರು, ಹಂಗೆ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ್ರು, ಹೊರಗಡೆ ಗಲಾಟೆ ಮಾಡಿದರು. ಅವ್ರು ರಾಜೀನಾಮೆ ತೊಗೊಂಡ್ರು. ಇವ್ರು ರಾಜೀನಾಮೆ ತೊಗೊಳ್ಳಿ ಯಾಕೆ ಲೇಟಾಗಿ ಡೆತ್ ನೋಟಲ್ಲಿ ಕ್ಲಿಯರ್ ಬರೆದೋಗಿದ್ದಾರೆ ಅವರು. ಈ ಕಾರಣಕ್ಕೇನಪ್ಪ ಅಂದರೆ ಆಗಿದೆ, ಮಂತ್ರಿಗಳು ಮೌಖಿಕ ಆದೇಶ ಮಾಡಿದರು ಅಂತ ಹೇಳಿ ಸತ್ತು ಹೋದ ನಂತರನೂ ಏನಪ್ಪ ಅಂದ್ರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳಂದ್ರೆ ಇನ್ನು ರಿಪೋರ್ಟ್ ಬರಲಿ ಅಂತ ಏನಿದೆ ಅಂದರ್ಥ ಅಂದರೆ ಸರ್ಕಾರ ತಪ್ಪು ಮಾಡಿದ್ದು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಸರ್ಕಾರವನ್ನು ಕೇಳಬಾರ್ದು. ಸರ್ಕಾರ ಏನಪ್ಪ ಅಂತ ನಮ್ಮ ಹಗರಣ ತಪ್ಪಾಯಿತು ಅಂತ ಇಮಿಡಿಯೇಟ್ ಒಪ್ಕೊಳ್ತಾ ಇಲ್ಲ. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ. ಅದು ಸಣ್ಣ ವಿಷಯ ಅಲ್ಲ, ಯಾವುದೋ ಬೇರೆ ಇಶ್ಯೂ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿಂದಂತೂ ಆ ಪ್ರಜ್ವಲ್ ಕೇಸಿಂದ ಒಂದು ನೀನು ಬಂದವರು ಹಿಡಿದದು ಎನ್ಕ್ವೈರಿ ಮಾಡಲಿಕ್ಕೆ ಕೇಸ್ ಆಗಲಿ, ಅದ್ರ ಅಂತಿಲ್ಲ. ಅದು ದೊಡ್ಡ ಇಶ್ಯೂ ಮಾಡಿದ್ದು. ಅದು ಈ ಇಶ್ಯೂ ಮಾಡ್ಲಿಕ್ಕೆ ಏನಾಗಿದೆ? ಸರ್ಕಾರ ಇದನ್ನು ಮಾಡಬೇಕಲ್ವ? ಸರ್ಕಾರ ಇಂಥ ಇನ್ವಾಲ್ವ್ಮೆಂಟ್ ಪಬ್ಲಿಕ್ 187 ಕೋಟಿ SC ಶೆಡ್ಯೂಲ್ ಟ್ರೈಬ್ ಹಣ ಇರ್ತಕ್ಕಂಥ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಣ ದೋಚ್ತಾರಂದರೆ ಭಾಳ ಖಂಡನೀಯವಾದ. ಇಂಥವ್ರಿಗೆ ಮಂತ್ರಿ ಸ್ಥಾನದಲ್ಲಿ ಒಂದು ನಿಮಿಷ ಇಟ್ಕೊಡೋದು, ಅವ್ರು ಇಮಿಡಿಯೇಟಾಗಿ ಶಾಕ್ ಮಾಡಿ ಕಳಿಸ್ಕೊಡ್ಬೇಕು. ಮತ್ತು ಇವತ್ತಿನ ಪೇಪರಲ್ಲಿ ನೋಡಿದೆ ನಾನು, ಈ ಕೇಸನ್ನು CID ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು.
CID ಏನಿದೆ ತಮ್ಮ ಕೈನಲ್ಲಿ ಕೆಲಸ ಮಾಡ್ತಕ್ಕಂಥ CID ಸರ್ಕಾರ ಕೈನಲ್ಲಿ ಮಾಡ್ತಾರೆ, ಅವ್ರು ಹೇಳ್ದಂಗೆ ಮಾಡೋರು. ನಾವು ಮನವಿ ಮಾಡ್ಕೊಡ್ತೇವೆ ನಿಮ್ಮ ಮುಖಾಂತರ CBI ಕೊಡಬೇಕಂತ. CBI ಕೊಡಬೇಕು, ನಿಷ್ಪಕ್ಷವಾದ ತನಿಖೆ ಆಗಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ನೀವು ಸಣ್ಣ 1,50,000 100 1 ಲಕ್ಷ 2 ಲಕ್ಷ ತಿಂದವ್ರಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀರಿ. 187 ಕೋಟಿ ತಿಂದವ್ರಿಗೆ ಯಾಕೆ ನೀವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಲ್ಲ, ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಲ್ಲ? ನಾವು BJPದು ಧರಣಿಗಳಿಬೇಕಾ, ನಾವು ಹೋರಾಟ ಮಾಡಬೇಕಾ, ಸತ್ಯಾಗ್ರಹ ಕೊಡಬೇಕಾ? ಇದು ಏನಿದು ಕೇಳೋರು? ಒಂದು ಅಶೋಕ್ ಅವ್ರು ಇವತ್ತಿನ ಪೇಪರ್ ನೋಡಿದೆ ನಾನು, ಇದರಲ್ಲಿ ಬ್ಯಾಂಕ್ನವರೇ, ಯಾವುದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವರೇ CBI ಕೊಟ್ಟಿದ್ದಾರೆ, ಅವ್ರ ಲೆಟರ್ ಬರೆದಿದ್ದಾರೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಂಯುಕ್ತ ಕರ್ನಾಟಕ ಪೇಪರ್ ನೋಡಿದ್ದೀನಿ, ಅವರೇ ಏನಪ್ಪ ಅಂದ್ರೆ ನೀನು ಕಂಪ್ಲೇಂಟ್ ಮಾಡಿದ್ದಾರೆ, ನೀನು ಹೋಗಿ CBI ಅವ್ರು ಮಾಡಿರಿ ಅಂತ. ಅಂದ್ರೆ ಬ್ಯಾಂಕ್ನವ್ರಿಗೂ ವಿಶ್ವಾಸ ಇಲ್ಲ ಈ ಸ್ಟೇಟ್ ಗೌರ್ಮೆಂಟ್ ಮೇಲೆ ಐತಲ್ಲ. ಸ್ಟೇಟ್ ಗೌರ್ಮೆಂಟ್ನವರು ನಮ್ಮೇಲೆ ಹಾಕ್ತಾರೆ, ಏನು ಅನುಮಾನ ಇದೆ ಅಂತ CBIಗೂ ಬ್ಯಾಂಕ್ನವರೇ ಕೊಟ್ಬಿಟ್ಟಿದ್ದಾರೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು. ಬ್ಯಾಂಕ್ನವರು CBI ಕೊಡ್ತಾ ಅಂದ ಬಳಿಕ ನೀವು ರಾಜ್ಯ ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ CBIಗೆ?